ಫ್ರೆಂಡ್ಸ್, ಇವತ್ತು ವೆಜಿಟೇಬಲ್ ಪುಲಾವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡಿ. ಬಾಸ್ಮತಿ ರೈಸ್ 2 ಕಪ್, ಪುಲಾವ್ ಮಸಾಲ 2 ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಪೊಟ್ಯಾಟೊ, ನೀರುಳ್ಳಿ, ಉಪ್ಪು ರುಚಿಗೆ ಬೇಕಾದಷ್ಟು, ಗರಂ ಮಸಾಲ, ಚಕ್ಕೆ ಲವಂಗ ಅದೆಲ್ಲ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಬಟಾಣಿ, ಮತ್ತು ಎಣ್ಣೆ. ಗ್ಯಾಸಲ್ಲಿ ಕುಕ್ಕರ್ ಇಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ. ಎಣ್ಣೆ ಸ್ವಲ್ಪ ನಾವು ಯೂಸ್ ಮಾಡಿದ್ದು ಕೋಕೋನಟ್ ಆಯಿಲ್. ಈಗ ಗರಂ ಮಸಾಲವನ್ನು ಅದಕ್ಕೆ ಹಾಕ್ತಾ ಇದ್ದಾರೆ, ಮತ್ತು ಆನಿಯನ್ ಈಗ ಅದಕ್ಕೆ ಹಾಕ್ತಾ ಇದ್ದಾರೆ. ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾ ಇದ್ದಾರೆ. ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಈರುಳ್ಳಿ ಎಷ್ಟು ಈಗ ಹುರಿತಾ ಆಗ್ತಾ ಬಂತು, ಸ್ವಲ್ಪ ಬ್ರೌನಿಷ್ ಕಲರ್ಗೆ ಚೇಂಜ್ ಆಗ್ತಾ ಉಂಟು. ಇನ್ನು ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಬಟಾಣಿ, ಕ್ಯಾರೆಟ್, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಅದಕ್ಕೆ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಆಗಬೇಕದು. ಮತ್ತು ಅದರ ನಂತರ ಈಗ ಗರಂ ಮಸಾಲ, ಇದು ಪುಲಾವ್ ಮಸಾಲ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರೈಸ್, ಬಾಸ್ಮತಿ ರೈಸ್ ಇದ್ದದನ್ನು ಈಗ ಅದಕ್ಕೆ ಹಾಕಬೇಕು. ನಾವು 2 ಗ್ಲಾಸ್ ತಗೊಂಡಿದ್ದೇವೆ ಬಾಸ್ಮತಿ ರೈಸ್. ಅದರ 2 ಕಪ್ಪಿಗೆ 3 ಗ್ಲಾಸ್ ನೀರು ಹಾಕಲಿಕ್ಕೆ ಉಂಟು. ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ರೈಸನ್ನು. ಈಗ 3 ಗ್ಲಾಸ್ ನೀರು ಹಾಕಬೇಕು. ತೆಗೆದಿಟ್ಟಿದ್ದೇವೆ ನಾನು 3 ಗ್ಲಾಸ್ ನೀರು. ರುಚಿಗೆ ಬೇಕಾದಷ್ಟು ಉಪ್ಪು,
ಕೊತ್ತಂಬರಿ ಸೊಪ್ಪು, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಬಂದ್ ಮಾಡಿ 2 ವಿಸಿಲ್ ಆಗುವಷ್ಟುವರೆಗೆ ಇಡಬೇಕು. 2 ವಿಸಿಲ್ ಆದ ಕೂಡಲೇ ನಮ್ಮದು ಪುಲಾವ್ ಬಿರಿಯಾನಿ ರೆಡಿ. ಈಗ ಸಲಾಡಿಗೆ ಬೇಕಾಗುವ ಸಾಮಗ್ರಿಗಳು: ಆನಿಯನ್, ಕೊರಿಯಾಂಡರ್, ಕುಕುಂಬರ್, ಕರ್ಡ್ ಮತ್ತು ಸಾಲ್ಟ್. ಈಗ ಸಾಲ್ಟ್ ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿದ್ರೆ ಆಯಿತು. ಮತ್ತು ಬೇಕು ಸ್ವಲ್ಪ ರುಚಿಗೆ ತಕ್ಕ ಒಂಚೂರು ಸಾಲ್ಟ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಕರ್ಡ್ 1 ಪ್ಯಾಕೆಟ್ ತಗೊಂಡಿದ್ದೇವೆ. 1 ಪ್ಯಾಕೆಟ್ ಕರ್ಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕರ್ಡ್ ರೆಡಿ, ಸಲಾಡ್ ರೆಡಿ ನಮ್ಮದು. ಕುಕ್ಕರಲ್ಲಿ ಪುಲಾವ್ ಬೇಯ್ತಾ ಉಂಟು. ಇನ್ನೂ ಸಹ 2 ವಿಸಿಲ್ ಆದ ಮೇಲೆ ರೆಡಿ ಆಗ್ತದೆ. ವಿಸಿಲ್ 2ನೇ ವಿಸಿಲ್ ಆಗ್ತಾ ಉಂಟು, ರೆಡಿಯಾಗಿದೆ. ವಿಸಿಲ್ ಆದ ಕೂಡಲೇ ಬಂದ್ ಮಾಡಿ ಇಡುವ ಸ್ವಲ್ಪ ಹೊತ್ತು, ಮತ್ತು ಓಪನ್ ಮಾಡಿ ನೋಡುವ ಹೇಗೆ ನಮ್ಮ ಪುಲಾವ್ ಹೇಗಾಗಿದೆ. ನೋಡಿ ಫ್ರೆಂಡ್ಸ್, ನಮ್ಮದು ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ. ನೋಡಿ ಹೇಗಾಗಿದೆ ಹೇಳಿ. ಮಿಕ್ಸ್ ಮಾಡ್ತಾರೆ. ರೆಡಿಯಾಗಿದೆ ಬಿಸಿ ಬಿಸಿ ಪುಲಾವ್ ರೆಡಿ. ನೀವು ಕೂಡ ಇದನ್ನು ಒಂದು ಸತಿ ಮಾಡಿ ನೋಡಿ, ಮತ್ತು ನಮಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಬಾಯ್.